ಆತ್ಮೀಯ ವೀಕ್ಷಕ ಬಂಧುಗಳೇ, ಭಾರತ ದರ್ಶನ ಮಾಲಿಕೆಯಲ್ಲಿ ಇಂದು ಪ್ರತಿಯೊಬ್ಬ ಹಿಂದೂಗಳು ಆಚರಿಸುವ ಪವಿತ್ರವಾದ ಪಿತೃಪಕ್ಷದ ಬಗ್ಗೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಪಿತೃಪಕ್ಷ ಅಂತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂಗಳು ಕೂಡ ಆಚರಿಸ್ತಾರೆ. ಪೂರ್ವಜರನ್ನು ಸ್ಮರಿಸುವುದೇ ಪಿತೃಪಕ್ಷದ ಉದ್ದೇಶ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಧರ್ಮೀಯರು ಕೂಡ ಸಂಪ್ರದಾಯದಂತೆ 3 ಋಣಗಳು ಅಂತ ಇರುತ್ತೆ. ಒಂದು ದೇವಋಣ, ಋಷಿ ಋಣ, ಪಿತೃಋಣ ಅಂತ. ಈ 3ರಿಂದ ಅವನು ಸ್ಮರಿಸಬೇಕಾಗತ್ತೆ, ಅದನ್ನು ಹಂಚಬೇಕಾಗತ್ತೆ. ಹೀಗೆ ಪಿತೃಋಣದಲ್ಲಿ ಈ ಒಂದು ಪಿತೃಪಕ್ಷದಲ್ಲಿ ಪಿತೃಗಳನ್ನು ಸ್ಮರಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಪಿತೃಪಕ್ಷವನ್ನು 15 ದಿನಗಳ ಕಾಲ ಮಾಡ್ತಾರೆ. ಭಾದ್ರಪದ ಮಾಸದ 16ನೇ ದಿನದಿಂದ ಇದು ಪ್ರಾರಂಭವಾಗಿ 21 ತನಕ ಇದು ಆಗುತ್ತೆ. ದಿನಾಂಕ 8ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. 15 ದಿನಗಳ 21 ತನಕ ಇದು ಇರುತ್ತೆ. ಪಕ್ಷ ಈ ಪಿತೃಪಕ್ಷದಲ್ಲಿ ಕೆಲವು ನೀತಿ ನಿಯಮಗಳಿದೆ, ಕೆಲವು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ. ಯಾವುದೇ ಕರ್ತೃ ತನ್ನ ಪಿತೃಗಳನ್ನು ಕಾರ್ಯವನ್ನು ಮಾಡೋದಕ್ಕೆ ಒಂದು ನಿಯಮಗಳಿದೆ. ಆ ನಿಯಮಗಳು ಏನಪ್ಪ ಅಂದರೆ, ಮೊದಲನೇದಾಗಿ ಆ ಪಿತೃ ಕಾರ್ಯದ ಹಿಂದಿನ ದಿನ ಊಟವನ್ನು ಮಾಡಬಾರ್ದು ಮತ್ತು ಪಿತೃ ಕಾರ್ಯ ನಡೆಸಿದ ದಿನ ಊಟವನ್ನು ಮಾಡಬಾರ್ದು ಮತ್ತು ಆ ದಿನ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬಾರದು ಮತ್ತು ಆ ದಿನ ಘಂಟಾನಾದವನ್ನು ಮಾಡಬಾರ್ದು. ಪಿತೃ ಕಾರ್ಯ ಸಮಯದಲ್ಲಿ ಘಂಟಾನಾದ ನಿಷಿದ್ಧವಾಗಿದೆ. ಮತ್ತು ಅಂದು ಮುಖದ ಕ್ಷೌರವನ್ನು ಮಾಡಬಾರ್ದು. ಏಕೆಂದರೆ ಯಾವುದೇ ಒಂದು ಕಾರ್ಯಕ್ಕೆ ನೀಟಾಗಿರಬೇಕು ಅಂತ ಕ್ಷೌರ ಮಾಡ್ತಾರೆ. ಆ ಮುಖದ ಕ್ಷೌರವನ್ನು ಕೂಡ ನಿಷೇಧಿಸಲಾಗಿದೆ. ಹಾಗೆ ಆ ದಿನಕ್ಕೆ ಬೇಕಾದ ಏನಪ್ಪ ಅಂದರೆ, ಸಾಮಾನ್ಯವಾಗಿ ಅಂದು ತನ್ನ ಶ್ರಾದ್ದ ಮಾಡಿದ ಜಾಗವನ್ನು ಆತನೇ ಸ್ವಚ್ಛ ಮಾಡಬೇಕಾಗತ್ತೆ. ಶ್ರಾದ್ದ ನಡೆದ ಪ್ರಯುಕ್ತ ಅಂದು ಆತನು ಕೆಲವು ನಿಬಂಧನೆಗಳನ್ನು ಪಾಲಿಸಬೇಕು. ಮೈಥುನವನ್ನು ಮಾಡಬಾರ್ದು, ತನ್ನ ಹೆಂಡತಿಯೊಂದಿಗೆ ಮೈಥುನ ಮಾಡಬಾರ್ದು. ಮತ್ತು ಈ ಮಡಿ ಅಂತ ಕರೀತಾರೆ, ಒದ್ದೆ ಬಟ್ಟೆಯಲ್ಲಿ ಒದ್ದೆ ಮೇಲೆ ತಲೆ ಒದ್ದೆ ಇದ್ದಾಗ ಶ್ರಾದ್ದ ಮಾಡಬಾರ್ದು. ಮತ್ತು ಏಕವಸ್ತ್ರವನ್ನು ಹಾಕ್ಕೊತಾರೆ. ಏಕವಸ್ತ್ರದಿಂದ ಶ್ರಾದ್ದ ಮಾಡ್ತಾರೆ. ಪುರೋಹಿತರೇ ಆಗಲಿ ಅಥವಾ ಕರ್ತವ್ಯ ಆಗಲಿ ಒಂದು ಪಂಚೆ ಮತ್ತು ಶಲ್ಯ ಇರಬೇಕು. ಅಂಗವಸ್ತ್ರವಿಲ್ಲದೆ ಶ್ರಾದ್ದ ಮಾಡಬಾರ್ದಾಗತ್ತೆ. ಮತ್ತು ಬೆಳಿಗ್ಗೆ ನಮ್ಮ ಒಂದು ಇಂದ್ರಿಯ ನಿಗ್ರಹಗಳನ್ನು ಮಾಡ್ಕೋಬೇಕತ್ತೆ. ಮುಂಚಿತವಾಗಿ ನಾವು ಹೋಗ್ತಕ್ಕಂಥ ಸ್ಥಳಗಳಿಗೆ ಒಂದು ಕಾರ್ಯಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಬೇಕಾಗತ್ತೆ. ಈ ದೇವಪೂಜೆ ಪ್ರಾತಃ ಕಾಲದಲ್ಲೇ ಮಾಡಬೇಕು. ಮಜ್ಜಿಗೆಯನ್ನು ಮಾಡಬಾರ್ದು. ಪಕ್ಷ ಮಾಡುವ ಹಿಂದಿನ ರಾತ್ರಿ ಕೂಡ ಸ್ವಲ್ಪ ನಿಬಂಧನೆಗಳನ್ನು ಅನುಸರಿಸಬೇಕಾಗತ್ತೆ. ಈ ಒಂದು ಸಿದ್ಧತೆ ಮಾಡ್ಕೋಬೇಕು. ನಾವು ಒಂದು ಶ್ರಾದ್ದ ಕಾರ್ಯ ಮಾಡುವಾಗ ಹಿಂದಿನ ದಿನವೇ ಆ ಶ್ರಾದ್ದಕ್ಕೆ ಸಂಬಂಧಪಟ್ಟ ಸಲಕರಣೆಗಳನ್ನು ನಾವು ಶುಚಿ ಮಾಡೋಕ್ಕೆ, ಉದಾಹರಣೆಗೆ ಪಂಚಪಾತ್ರೆ ಉದ್ಧರಣೆ ಅಂತ ಇದೆ, ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕಂದ್ರೆ ವರ್ಷಕ್ಕೊಂದ್ಸಲ ಕೆಲವರು ತೆಗಿತಾರೆ, ಕೆಲವರು ತೆಗಿಯೋದೇ ಇಲ್ಲ, ಹಂಗೆ ಇರುತ್ತೆ. ಅಲ್ಲಿ ಕಿಲುಬು ಅಥವಾ ಒಂದು ಧೂಳಿರುತ್ತೆ. ಪಂಚಪಾತ್ರೆ ಉದ್ದನ್ನೇ ಸ್ವಚ್ಛ ಮಾಡಿಟ್ಕೋಬೇಕು. ಅರ್ಘ್ಯ ಪಾತ್ರೆ ಅಂತ ಕರಿತೀವಿ, ಅರ್ಘ್ಯವನ್ನು ಕೊಡೋದಕ್ಕೆ ಅದನ್ನು ಶುಚಿಯಾಗಿರಬೇಕು. ಕಲಶ ಪಾತ್ರೆ ಅಂತ ಕರಿತೀವಿ, ಕಲಶ ಪಾತ್ರೆ ಕೂಡ ಸ್ವಚ್ಛವಾಗಿರಬೇಕು. ಈ ಕಲಶಕ್ಕೆ ಹಾಕಿದ ನೀರನ್ನು ನಾವು ಅರ್ಘ್ಯ ಪಾತ್ರೆಗೆ ಬಳಸಬಾರ್ದು. ಅರ್ಘ್ಯ ಪಾತ್ರೆ ನೀರೇ ಬೇರೆ, ಕಲಶ ಪಾತ್ರೆಯೇ ನೀರೇ ಬೇರೆ ಇರುತ್ತೆ. ಅದು ವೈದಿಕ ಕಾರ್ಯಕ್ಕೆ ಮಾತ್ರ ಆ ಒಂದು ಕಲಶದ ನೀರನ್ನು ಬಳಸಬೇಕು. ನಮ್ಮ ಆಚಮನೀಯಕ್ಕೆ ಈ ಒಂದು ಪಂಚಪಾತ್ರೆ ಉದ್ಧರಣೆಯನ್ನು ಬಳಸಬೇಕು. ಸಾಮಾನ್ಯವಾಗಿ ಮನೆಗಳಲ್ಲಿ ಹಿರಿಯರು ಆ ಒಂದು ನೇತೃತ್ವವನ್ನು ವಹಿಸ್ತಾರೆ. ಹಿರಿಯರು ಮಾಡಬೇಕು. ಅದಕ್ಕೆ ಕಿರಿಯರು ಸಹಕಾರ ಕೊಡಬೇಕಾಗತ್ತೆ. ಏನೇನು ಬೇಕು ಅಂದರೆ, ಸಾಮಾನ್ಯ ಬಿಳಿ
ವಸ್ತ್ರ ಇದ್ದರೆ ವಾಸಿ. ಮತ್ತು ಈ ಒಂದು ಸಲಕರಣೆಗಳಂದರೆ ಯಜ್ಞೋಪವೀತ ಇರಬೇಕು, ಮತ್ತು ಗೋಪಿ ಚಂದನ ಇರಬೇಕಾಗತ್ತೆ, ಜೇನುತುಪ್ಪ ಇರಬೇಕು, ಹಾಲು, ಮೊಸರು, ಹಣ್ಣುಗಳು, ವೀಳ್ಯದೆಲೆ, ಬಟ್ಲಡಿಕೆ, ಹೂವು, ಮತ್ತು ಈ ಒಂದು ಬೇಕಾದ ಒಂದು ಸಣ್ಣ ಸಣ್ಣ ಅಡಿಕೆ ಬಟ್ಲು ಸಿಗುತ್ತೆ, ಅಂಥದ್ರಲ್ಲಿ ಇಟ್ಕೋಬೇಕಾಗತ್ತೆ. ಹೀಗೆ ನಮ್ಮ ದರ್ಬೆಯಲ್ಲಿ ನಾವು ಇದನ್ನು ಕೊಡಬೇಕಾಗತ್ತೆ. ದರ್ಬೆಯಲ್ಲಿ ಯಾಕೆ ನಾವು ಹಾಕ್ಕೊಂಡು ಬೆರಳಿಗೆ ಅಂಗುಷ್ಟದಲ್ಲಿ ಹಾಕೋಬೇಕಾಗತ್ತೆ? ಕೆಲವು ಪವಿತ್ರದ ಉಂಗುರವನ್ನು ಚಿನ್ನದಲ್ಲೇ ಬೆಳ್ಳಿಯಲ್ಲಿ ಮಾಡಿಸಿರ್ತಾರೆ. ಆ ಪಿತೃಪಕ್ಷ ಯಾವುದೇ ಶ್ರದ್ಧಾ ಕಾರ್ಯ ಮಾಡುವಾಗ ಬೆಳ್ಳಿಯದೇ ಇರಲಿ ಚಿನ್ನದ್ದೇ ಇರಲಿ ಆ ಉಂಗುರವನ್ನು ತೆಗಿಬೇಕಾಗತ್ತೆ, ದರ್ಬೆಯನ್ನೇ ನಾವು ಬಳಸಬೇಕಾಗತ್ತೆ. ಯಾಕೆ ಅಂದರೆ ಹಿಂದೆ ಒಂದು ಕಥೆಯ ಪ್ರಕಾರ ದರ್ಬೆಗೆ ಅಮೃತದ ಹನಿಗಳು ಬಿದ್ದಿತ್ತು. ಆದ್ದರಿಂದ ಅತ್ಯಂತ ಪವಿತ್ರವಾದ ಶಕ್ತಿಯುತವಾದ ಒಂದು ವಸ್ತು ಅಂದರೆ ದರ್ಬೆಯಿಂದಲೇ ನಾವು ಮಾಡಬೇಕಾಗತ್ತೆ. ಮತ್ತು ಈ ಒಂದು ಪವಿತ್ರವಾದ ಇದಕ್ಕೇನು ಬೇಕಾಗುತ್ತೆ ಅಂದರೆ 2 ವಸ್ತ್ರಗಳು ಬೇಕಾಗತ್ತೆ. ಸಾಮಾನ್ಯವಾಗಿ ಮುತ್ತೈದೆಯರಿಗೆ ಒಂದು ಮಾಡುವಾಗ ಅವಿದಾ ನವಮಿ ಅಂತ ಮಾಡ್ತೀವಿ. ಅವಿದಾ ನವಮಿ ದಿವಸ ಮುತ್ತೈದೆಯರು ನಿಧನರಾಗಿದ್ದರೆ ಅಂಥವ್ರಿಗೆ ಹಬ್ಬದ ಊಟ ಥರ ಮಾಡ್ತೀವಿ. ಅವತ್ತು ರವೆ ಉಂಡೆ ಆಗಲಿ ಅಥವಾ ಉದ್ದಿನ ವಡೆ ಆಗಲಿ ಮಾಡಲ್ಲ. ಮುತ್ತೈದೆಯರನ್ನು ಕರೆಸಿ ಅವರಿಗೆ ಸಂತೃಪ್ತವಾಗಿ ಭೋಜನವನ್ನು ಹಾಕಿ ಮತ್ತು ಅವರಿಗೆ ವಸ್ತ್ರಗಳನ್ನು ನೀಡಿ ಮತ್ತು ಮಂಗಳ ದ್ರವ್ಯಗಳು ನೀಡ್ತಾರೆ. ಹೀಗೆ ಅವಿದಾ ನವಮಿ ಮಾಡ್ತಕ್ಕಂಥದ್ದು ಗತಿಸಿದ ಮಹಿಳೆಯರಿಗೆ ಅಂಥವ್ರನ್ನ ನಾವು ಕರೆಸಿ ಮುತ್ತೈದೆಯರಿಗೆ ಆ ಒಂದು ವಸ್ತುವನ್ನು ಕೊಟ್ಟು ಮಾಡ್ತೀವಿ. ಮತ್ತೊಂದು ಘಾತ ಚತುರ್ದಶಿ ಅಂತ ಮಾಡ್ತೀವಿ. ಈ ಘಾತ ಚತುರ್ದಶಿ ಯಾವಾಗ ಅಂದರೆ ಯಾರು ಆಕಸ್ಮಿಕವಾಗಿ ಅಪಮೃತ್ಯುವಿಗೆ ಈಡಾಗಿರ್ತಾರೆ, ಅಂಥವರಿಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾರೆ, ಯುದ್ಧದಲ್ಲಿ ಮಡಿದಿರ್ತಾರೆ ಸಿಪಾಯಿಗಳು, ಅಂಥವರಿಗೆ ಈ ಘಾತ ಚತುರ್ದಶಿಯ ದಿನ ನಾವು ಈ ಒಂದು ತರ್ಪಣವನ್ನು ಕೊಡ್ತೀವಿ. ತರ್ಪಣ ಎಂದರೆ ತೃಪ್ತಿಪಡಿಸುವುದು ಎಂದು ಅರ್ಥ. ತೃಪ್ತಿ ಅಂದರೆ ಹಿರಿಯರನ್ನು ಪೂರ್ವಜರನ್ನು ನಾವು ತೃಪ್ತಿಪಡಿಸುವುದೇ ತರ್ಪಣದ ಉದ್ದೇಶ. ಈಗಲೂ ಕೂಡ ನಮ್ಮಲ್ಲಿ ಪಿತೃಲೋಕ ಅಂತ ಇದೆ. ಭೂಮಿಯಿಂದ ಸ್ವರ್ಗದ ಹೋಗ್ತಕ್ಕಂಥ ನಡುವೆ ಈ ಪಿತೃಲೋಕ ಇದೆ. ಪಿತೃಗಳಲ್ಲಿ ವಾಸವಾಗಿರ್ತಾರೆ. ಆ ಪಿತೃಲೋಕದ ಅಧಿಪತಿ ಯಮಧರ್ಮರಾಯ. ಈ ಪಿತೃಪಕ್ಷದ 15 ದಿನ ಕೂಡ ಪಿತೃಗಳು ಪ್ರತಿಯೊಬ್ಬರ ಬಾಗಿಲಿಗೆ ಬರ್ತಾರೆ, ಮನೆಗೆ ಬರ್ತಾರೆ ಆಶೀರ್ವಾದ ಮಾಡೋಕ್ಕೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸೋದು, ಅವರ ಆಶೀರ್ವಾದದಿಂದ ಆ ಕುಲವನ್ನು ಆ ಒಂದು ಗೋತ್ರವನ್ನು ಉದ್ಧಾರ ಮಾಡಾಗತ್ತೆ. ಹೀಗೆ ಪಿತೃಪಕ್ಷದಲ್ಲಿ ಪಿತೃಗಳು ಆಹ್ವಾನ ಮಾಡ್ತಾರೆ, ಪಿತೃಗಳಿಗೆ ತೃಪ್ತಿಯಿಂದ ಮಾಡ್ತಾರೆ. ಸಾಮಾನ್ಯವಾಗಿ ಈ ಪಿಂಡ ಪ್ರದಾನ ಅಂತ ಮಾಡ್ತಾರೆ. ಈ ಪಿಂಡ ಪ್ರದಾನವು ಕೂಡ ಅತ್ಯಂತ ಪವಿತ್ರವಾಗಿರುತ್ತೆ. ಈ ಪಿಂಡ ಪ್ರದಾನಕ್ಕೆ ಬೇಕಾದ ವಸ್ತುಗಳು ಎಳ್ಳಿರುತ್ತೆ, ಬಾಳೆಹಣ್ಣು ಇರುತ್ತೆ, ಜೇನುತುಪ್ಪ ಇರುತ್ತೆ ಮತ್ತು ಹಾಲು ಮೊಸರು ಇರುತ್ತೆ. ಹೀಗೆ ಅದನ್ನು ಕಟ್ಟೋದು. ಒಂದು ಸಲ ಪಿಂಡವನ್ನು ಕಟ್ಟಿದರೆ ಅದು ಪಿಂಡ ಮುರಿಯಬಾರದು ಅಥವಾ ಹೋಳಾಗಬಾರ್ದು, ಬಿಚ್ಕೋಬಾರ್ದು. ಹೀಗೆ ಅದು ಕಟ್ಟುವುದು ಕೂಡ ಒಂದು ಕಲೆಯೇ ಆಗಿದೆ. ಆದ್ದರಿಂದ ಪಿಂಡ ಪ್ರದಾನವು ಕೂಡ ನಮ್ಮಲ್ಲಿ ಚಟಕ ಶ್ರಾದ್ದ ಅಂತ ಮಾಡ್ತಾರೆ ಅಥವಾ ಸಂಕಲ್ಪ ಶ್ರಾದ್ದ ಅಂತ ಮಾಡ್ತಾರೆ. 2 ಮಾಡುವ ಒಂದು ಪದ್ಧತಿಗಳಿದೆ. ಈ ಚಟಕ ಶ್ರಾದ್ದ ಮಾಡಬೇಕಾದ್ರೆ ಕನಿಷ್ಠ 2.5 ಗಂಟೆ ಸಮಯ ಬೇಕು. ಸಂಕಲ್ಪ ಶ್ರಾದ್ದ ಮಾಡಬೇಕಾದ್ರೆ 1 ಗಂಟೆ ಸಮಯ ಬೇಕಾಗತ್ತೆ. ಈ ಪಿತೃಪಕ್ಷವನ್ನು ಮಧ್ಯಾಹ್ನದ ಸಮಯವೇ ಮಾಡಬೇಕಾಗತ್ತೆ, ಬೆಳಗ್ಗೆ ಮಾಡೋದಿಲ್ಲ. ಅಂಥ ಸಮಯದಲ್ಲಿ ಆ ಕರ್ತೃಗಳು ಹೇಳಿದ ಸಮಯಕ್ಕೆ ಸರಿಯಾಗಿ ಬರಬೇಕು, ತಡ ಮಾಡಬಾರದು, ಸ್ನಾನವನ್ನು ಮಾಡಿರಬೇಕು, ವಸ್ತ್ರವನ್ನು ಹಾಕ್ಕೊಂಡಿರಬೇಕು. ಆ ಸ್ನಾನಕ್ಕೆ ಮುಂಚೆ ತಮ್ಮ ಚಿಹ್ನೆಗಳ ತ್ರಿಮತಸ್ಥರಿಗೂ ಕೂಡ ಬೇರೆ ಬೇರೆ ಚಿಹ್ನೆಗಳಿದೆ, ಮುದ್ರಾಧಾರಣೆ ಇದೆ, ವಿಭೂತಿ ಇದೆ, ನಾಮ ಇದೆ, ಅದನ್ನು ಧರಿಸಿರಬೇಕಾಗತ್ತೆ. ಸಾಮಾನ್ಯ ಪಿತೃಗಳು 12 ಪಿತೃಗಳಿಗೆ ತರ್ಪಣವನ್ನು ಮೊದಲು ಕೊಡಬೇಕು. ನಂತರ ಇತರೆ ಸಂಬಂಧಿಕರು ಯಾರಿದ್ದಾರೆ
ಅವರ ತಂದೆಯ ಕಡೆ ನಿಧನರಾದ ಸಂಬಂಧಿಕರು ಎಲ್ಲರಿಗೂ, ತಾಯಿಯ ಕಡೆ ನಿಧನರಾದ ಸಂಬಂಧಿಕರು ಎಲ್ಲರಿಗೂ, ಋಷಿಗಳಿಗೆ, ಆಚಾರ್ಯರಿಗೆ ಮತ್ತು ಪಾಠವನ್ನು ಹೇಳಿದ ಗುರುಗಳಿಗೆ, ಸ್ನೇಹಿತರಿಗೆ ಕೂಡ ತರ್ಪಣವನ್ನು ನೀಡಬಹುದು. ಹೀಗೆ ಇವಾಗ ನಮಗೆ ಒಂದು ಪ್ರಶ್ನೆ ಬರುತ್ತೆ, ಯಾರೋ ಗತಿಸಿದ್ದಾರೆ, ಅವರ ಹೆಸರು ಗೊತ್ತಿಲ್ಲ, ಏನು ಮಾಡ್ಬೋದು? ಗಂಡಸಾದರೆ ಯಜ್ಞಪ್ಪ ಅಂತ ಹೇಳಿ ತರ್ಪಣವನ್ನು ಕೊಡಬೇಕು, ಹೆಂಗಸಾದರೆ ಯಜ್ಞಮ್ಮ ಅಂತೇಳಿ ತರ್ಪಣವನ್ನು ಕೊಡ್ತಾರೆ. ಕೆಲವು ಗೋತ್ರ ಗೊತ್ತಿಲ್ಲ, ನಾವೇನು ಮಾಡೋದು ಅಂತಾರೆ. ಆ ಗೋತ್ರ ಗೊತ್ತಿಲ್ಲದೇ ಇದ್ದಾಗ ಕಾಶ್ಯಪ ಗೋತ್ರ ಅಂತ ಹೇಳಬೇಕಾಗತ್ತೆ. ಕಾಶ್ಯಪ ಗೋತ್ರ ಅಂತ ಹೇಳಿ ಮತ್ತು ಹೆಸರು ಗೊತ್ತಿಲ್ಲದೆ ಹೋದರೆ ಯಜ್ಞಪ್ಪ ಗಂಡಸಿಗೆ, ಯಜ್ಞಮ್ಮ ಅಂತ ಹೆಂಗಸರಿಗೆ ಹೇಳಿ ತರ್ಪಣವನ್ನು ಕೊಡಬೇಕಾಗತ್ತೆ. ಈ ತರ್ಪಣ ಕೊಟ್ಟ ನಂತರ ನಮ್ಮಲ್ಲಿ ಆ ಶುಚಿ ಕಾರ್ಯವನ್ನು ಮಾಡಬೇಕು, ಕರ್ತವ್ಯ ಮಾಡಬೇಕಾಗತ್ತೆ. ಹಲವಾರು ಕಡೆ ಏನಾಗುತ್ತೆ ಅಂದರೆ ಮಠಗಳಲ್ಲಿ ಅಥವಾ ಶ್ರಾದ್ದ ಕೇಂದ್ರಗಳಲ್ಲಿ ನೀವು ಹೊಟ್ಟೋಗಿ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಅಂತಾರೆ, ಒಂದು ಪರಕೆ ತೊಗೊಂಬರ್ತಾರೆ, ಪರಕೆಯಲ್ಲಿ ಎಲ್ಲ ತೊಗೊಂಡೋಗಿ ಒಂದು ಕಡೆ ಕಸದ ಜೊತೆ ಹಾಕ್ತಾರೆ. ದಯವಿಟ್ಟು ಯಾರು ಪಿಂಡ ಪ್ರದಾನ ಮಾಡಿರ್ತಾರೆ ಮಾಡಿದಾಗ ಬಳಸತಕ್ಕಂಥ ಎಳ್ಳು, ದರ್ಬೆ, ನೀರು ಅದನ್ನು ತಾವೇ ಶುಚಿ ಮಾಡಬೇಕಾಗತ್ತೆ. ಮತ್ತು ಮಠಗಳಲ್ಲಿ ಎಲ್ಲರಿಗೂ ಪಾತ್ರೆಗಳನ್ನು ಕೊಡೋದಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ತರ್ಪಣದ ಪಾತ್ರೆಗಳನ್ನು ತಾವೇ ತಗೊಂಡೋಗ್ಬೇಕು ಮತ್ತು ತಗೊಂಡು ಬರಬೇಕು. ಮತ್ತು ಪಿಂಡ ಪ್ರದಾನವಾದ ಮೇಲೆ ತಾವು ಆ ಒಂದು ಕಾರ್ಯವನ್ನು ಸ್ವಚ್ಛ ಮಾಡಬೇಕು, ಎಲ್ಲಿ ತಾವು ತರ್ಪಣ ಕೊಟ್ಟ ಸ್ಥಳವನ್ನು ಮಾಡಬೇಕಾಯ್ತು. ಮತ್ತು ಯಥೋಚಿತ ದಕ್ಷಿಣೆಯನ್ನು ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ದಕ್ಷಿಣೆ ಕೊಡೋದು ತೀರಾ ಕಡಿಮೆ ಇದೆ. ಅದರಿಂದ ತಮ್ಮಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು. ಗೋಪೀಚಂತ ಹಣ್ಣು ಮತ್ತು ಈ ಒಂದು ವೀಳ್ಯದೆಲೆ, ಬಟ್ಲಡಿಕೆ ಸಮೇತ ಕೊಡಬೇಕಾಗತ್ತೆ. ಇದನ್ನು ತಾವು ಬೇರೆ ಬೇರೆ ರೀತಿ ಇಟ್ಕೊಂಡ್ರೆ ವಾಸಿ. ಯಾರಿಗೆ ಎಷ್ಟು ದಕ್ಷಿಣೆ ಕೊಡಬೇಕು ಆ ದಕ್ಷಿಣೆಯ ವಸ್ತುಗಳನ್ನು ಬೇರೆ ಇಟ್ಕೋಬೇಕು, ಅದನ್ನು ಅವ್ರಿಗೆ ಕೊಡಬೇಕಾಗತ್ತೆ. ಮತ್ತು ಈ ಒಂದು ಪಿಂಡ ಪ್ರದಾನದ ಒಂದು ವಸ್ತುವನ್ನು ಆಶೀರ್ವಾದ ಪೂರ್ವಕವಾಗಿ ಪುರೋಹಿತರು ಆ ಒಂದು ಯಾರ ಕರ್ತವ್ಯ ಅವರ ವಂಶಸ್ಥರನ್ನ, ಅವರ ಬಂಧುಗಳನ್ನ ಕರೆತರೆ ಅವರ ಆಶೀರ್ವಾದವನ್ನು ಪಡೆಯಬೇಕಾಗತ್ತೆ. ಹೀಗೆ ನಮ್ಮಲ್ಲಿ ನಡೆಯುತ್ತೆ. ಮತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಗಾಯತ್ರಿ ಮಂತ್ರ ಅಂತ ಜಪ ಮಾಡಬೇಕಾಗತ್ತೆ. ಕನಿಷ್ಠ 108 ಹಾಗೆ ಇಲ್ಲಾಂದರೆ 10 ನಾವು ಗಾಯತ್ರಿ ಮಂತ್ರ ಜಪ ಮಾಡಬೇಕಾಗತ್ತೆ. ಪುರುಷ ಸೂಕ್ತ ಬಂದರೆ ಅದನ್ನು ಪಠಿಸಬೇಕಾಗತ್ತೆ. ಋಗ್ವೇದಿಗಳೇ ಆಗಲಿ, ಯಜುರ್ವೇದಿಗಳೇ ಆಗಲಿ, ಈ ಒಂದು ಶ್ರಾದ್ದ ಕಾರ್ಯದಲ್ಲಿ ಪುರುಷ ಸೂಕ್ತವನ್ನು ಪಠಿಸುತ್ತಾರೆ. ಮತ್ತು ವಿಷ್ಣು ಪಾದವನ್ನು ಕೂಡ ಇರುತ್ತೆ. ವಿಷ್ಣು ಪಾದ ಕೆಲವರು ಮನೆಗಿರುತ್ತೆ, ಕೆಲವರು ಮನೆಗೆ ಇಟ್ಟಿರಲ್ಲ. ಆದರೆ ಮಠಗಳಲ್ಲಿ ಆ ವಿಷ್ಣು ಪಾದ ಕೊಡ್ತಾರೆ. ಆ ಗಯೆಗೆ ಏನು ಶ್ರಾದ್ದ ಮಾಡ್ತೀವಿ, ಆ ಶ್ರಾದ್ದದ ಪುಣ್ಯ ವಿಷ್ಣು ಪಾದದ ಮೇಲೆ ಇಡುವುದರಿಂದ ಅದು ನಮಗೆ ಆ ಒಂದು ಪುಣ್ಯ ಸಿಗತ್ತೆ. ಹೀಗೆ ಒಂದು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ತುಂಬ ಇರುತ್ತೆ. ಮತ್ತು ಕೆಲವರು ಅತ್ಯಂತ ಗಾಬರಿಯಿಂದ ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಬಂದಿರೋಲ್ಲ, ಅವ್ರು ಹೇಳಿದ ಟೈಮ್ ಒಂದು ಮಿತಿ ಮೀರಿದ ಸಮಯದಲ್ಲಿ ಬರ್ತಾರೆ, ಶ್ರಾದ್ದ ಕಾರ್ಯ ಮಾಡಬೇಕು ಅಂತಾರೆ. ದಯವಿಟ್ಟು ಎಲ್ಲ ವಿಪ್ರ ಬಂಧುಗಳ ಸವಿನಯವಾಗಿ ಪ್ರಾರ್ಥನೆ, ಯಾವುದೇ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಾವೊಂದು ಆಲೋಚನೆ ಮಾಡಬೇಕು. ಎಷ್ಟು ಯಾಕೆಂದರೆ ಟ್ರಾಫಿಕ್ ಸಮಸ್ಯೆ ಇರುತ್ತೆ. ಇನ್ನು ಕೊನೆಗಳಿಗೆ ಬಂದು ನನಗೆ ಶ್ರಾದ್ದ ಮಾಡಿಸ್ಬೇಕು ಅಂತಾರೆ. ಅಲ್ಲಿ ಪುರೋಹಿತರಿಗೂ ಕಷ್ಟ, ಮತ್ತು ಆ ಥರ ಬರ್ತಾರೆ, ವಸ್ತುಗಳು ತಂದಿರೋದಿಲ್ಲ, ವಸ್ತುಗಳನ್ನು ಜೋಡಿಸ್ಕೊಂಡಿರೋದಿಲ್ಲ, ತುಂಬ ಒಂದು ಇದರಲ್ಲಿ ಹುಡುಕಾಟ ಆಗುತ್ತೆ. ಅದರಿಂದ ನಾವು ವ್ಯವಸ್ಥಿತವಾಗಿ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದ. ಆ ಶ್ರಾದ್ದ ಮಾಡುವಾಗ ಅಕಸ್ಮಾತ್ ವಸ್ತು ಸಿಗಲಿಲ್ಲ ಅಂದರೆ ಕೋಪ ಮಾಡಿಕೊಳ್ಳುವುದು, ಕೂಗಾಡುವುದು, ಕಿರ್ಚಾಡುವುದು, ಗಲಾಟೆ ಮಾಡುವುದು ಆಗತ್ತೆ. ಅದನ್ನು ಬಿಡಬೇಕು. ತಾವು ವಸ್ತುಗಳ ನಿಗದಿಯಾದ ಪಟ್ಟಿಯನ್ನು ಮಾಡಿಕೊಂಡು ದ್ವಾದಶ ಪಿತೃಗಳ ಹೆಸರು ಬರ್ಕೊಂಡು ನಂತರ ಇತರೆ ಸಂಬಂಧಗಳನ್ನು ಒಂದು ಪಟ್ಟಿಯನ್ನು ಮಾಡಿಕೊಂಡು ಆ ಪುರೋಹಿತರು ಹೇಳಿದಾಗ ತರ್ಪಣವನ್ನು ಕೊಡಬೇಕು. ಪುರೋಹಿತರು ಕೂಡ ಅಷ್ಟೇ ತಾಳ್ಮೆಯಿಂದ, ಸಂಯಮದಿಂದ ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಪ್ರತಿಯೊಬ್ಬರೂ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಗೋತ್ರ, ಅವರ ಪ್ರವರ ಮತ್ತು ಸಂಬಂಧಗಳ ನಿಧಾನವಾಗಿ ಹೇಳಬೇಕು. ಆ ತರ್ಪಣ ಬಿಟ್ಟುವಾಗ
ಅವರನ್ನು ಅವಲೋಕಿಸಿ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಅವಸರವಾಗಿ ಹೇಳೋದು, ನೀವು ಹೇಳ್ತಾ ಇರೋದೊಂದು, ಅದು ತರ್ಪಣ ಕೊಡ್ತಾ ಇರೋದು ಒಂದಾಗತ್ತೆ. ದಯವಿಟ್ಟು ಪ್ರತಿಯೊಬ್ಬ ಪುರೋಹಿತರು ಕೂಡ ತರ್ಪಣ ಕೊಡ್ತಕ್ಕಂಥ ಸಮಯದಲ್ಲಿ ಆಗತಕ್ಕಂಥ ಲೋಪದೋಷಗಳಿಗೆ ಅವರು ಪ್ರಾಯಶ್ಚಿತ್ತ ಪಡಬೇಕಾಗತ್ತೆ. ಒಂದು ಪಾಪದ ಮೂಟೆ ಹೊರಬೇಕಾಗತ್ತೆ. ಪ್ರತಿಯೊಬ್ಬ ಕರ್ತೃ ತರ್ಪಣ ಕೊಟ್ಟಿದ್ದಾನ, ಆ ಗೋತ್ರ ಆ ಸಂಬಂಧಗಳು ಸರಿಯಾಗಿದೆಯಾ ಅಂಥೇಳಿ ಅವರನ್ನು ಮುಗಿದ ನಂತರ ಇನ್ನೊಬ್ಬರನ್ನ ತರ್ಪಣಕ್ಕೆ ಒಂದು ಹೆಸರನ್ನು ಹೇಳಬೇಕಾಗತ್ತೆ. ಮತ್ತು ಈ ಒಂದು ನಮ್ಮ ತ್ರಿಮತಸ್ಥರು ಕೂಡ ಈ ಒಂದು ತರ್ಪಣ ವಿಧಿ ಸಾಮಾನ್ಯವಾಗಿ ಆಚಾರ್ಯತ್ರಯರು ಕೂಡ ಈ ಒಂದು ತರ್ಪಣವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ಜಗದ್ಗುರುವಾದ ಶಂಕರಾಚಾರ್ಯರು ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹೀಗೆ ತರ್ಪಣದ ಮಹತ್ವ ಅತ್ಯಂತವಾಗಿರುತ್ತೆ. ಮತ್ತು ಇಲ್ಲಿ ಯಾರನ್ನೂ ಕಾಯಿಸಬಾರ್ದು. ಈಗ ಬರ್ತಾಯಿದ್ರೆ ಆಗ ಬರ್ತಾಯಿದ್ರೆ ಸ್ವಲ್ಪ ತಡೀರಿ ಅನ್ನೋದು, ತೀರ್ಥ ಪ್ರಸಾದಕ್ಕೆ ಅಡಚಣೆ ಮಾಡೋದು ತುಂಬ ಕಷ್ಟ ಮಾಡಬಾರ್ದು. ಸಮಯಕ್ಕೆ ಸರಿಯಾಗಿ ಆ ಬಾಂಧವರು ಬಂದಿರಬೇಕು. ಆ ಸಮಯವನ್ನು ಅದಕ್ಕೆ ಬಳಸಬೇಕು. ಒಬ್ಬರಿಂದ ಇಡೀ ಬ್ರಾಹ್ಮಣರೇ ಅಡೆತಡೆ ಮಾಡೋದು ತಪ್ಪು. ನಿಗದಿಯಾದ ಒಂದು ದಿನವಾದರೂ ಶ್ರದ್ಧೆಯಿಂದ ಮಾಡಬೇಕು. ಆ ಯಾಕೆ ಅಂದರೆ 3 ಜನರು, ತಾಯಿ, ಅಜ್ಜಿ, ಮುತ್ತಜ್ಜಿ ಯಾರು ಅಂತ ಅವ್ರಿಗೆ ಗೊತ್ತಿರಬೇಕು. ಅವರ ತಂದೆ ಅದರ ಒಂದು ತಿಳುವಳಿಕೆ, ಆ ಒಂದು ಪೀಳಿಗೆ ನಮಗೆ ಆದ್ದರಿಂದ 3 ಜನರಿಗೆ ಮೊದಲು ತಾಯಿ, ತಂದೆ, ನಂತರ ತಾಯಿ, ನಂತರ ಇತರರಿಗೆ ಒಂದು ಸಂಬಂಧಗಳನ್ನು ಹೇಳಿ ಅವರ ಆಶೀರ್ವಾದವನ್ನು ಪಡೆಯುವುದೇ ಪಿತೃಪಕ್ಷದ ಉದ್ದೇಶ. ಪಿತೃಪಕ್ಷ ಮಾಡದೇ ಹೋದರೆ ಸಾಮಾನ್ಯವಾಗಿ ದೌರ್ಭಾಗ್ಯ, ಒಂದು ಬಡತನ ಬರುತ್ತೆ, ಅನಾರೋಗ್ಯ ಹೆಚ್ಚಾಗತ್ತೆ, ಒಂದು ಕುಲ ಅಥವಾ ಏನೇನು ವಂಶದ ಏಳಿಗೆ ಪ್ರಗತಿ ಅಸಾಧ್ಯವಾಗತ್ತೆ. ಪಿತೃಗಳ ಆಶೀರ್ವಾದ ಇದ್ದರೆ ಎಲ್ಲವೂ ಸಕಲವು ಸಂತೋಷವಾಗಿ ಜೀವನ ನಡೀತೆ. ಅವರ ಆಶೀರ್ವಾದ ಇಲ್ಲದೆ ಹೋದರೆ ನಮ್ಮ ಏಳಿಗೆಗೆ ಅದು ಪುರಸ್ಕಾರ ಅದು ಆಗೋದಿಲ್ಲ. ಆದ್ದರಿಂದ ಪಿತೃಗಳ ಆಶೀರ್ವಾದ ಪಡಿಬೇಕಾದ್ರೆ ಅವನ್ನು ಇಟ್ಕೋಬೇಕಾಗತ್ತೆ. ಮತ್ತು ಸಾಮಾನ್ಯವಾಗಿ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಕಾರ್ಯವನ್ನು ಆನ್ಲೈನ್ ಮುಖಾಂತರ ಮಾಡ್ತೀವಿ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಗೋತ್ರವನ್ನು ಹೇಳ್ಕೊಡಿ, ನಾವು ಆನ್ಲೈನ್ ಮೂಲಕ ಶ್ರಾದ್ದ ಮಾಡ್ತೀವಿ. ಈಗ ಗಯಾದಲ್ಲಿ ಕೂಡ ಅದೇ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಯಾರು ದುಡ್ಡು ಹಾಕಿದರೆ ಫೋನ್ಪೇ ಮೂಲಕ ಅಲ್ಲಿ ಕೂಡ ಶ್ರಾದ್ದ ಮಾಡ್ತಾಯಿವಿ ಅಂತ ಹೇಳ್ತಾರೆ. ದಯವಿಟ್ಟು ಇದನ್ನು ಬಿಡಿ. ಕರ್ತೃವಾಗಿ ನೀವು ಜೀವಂತ ಇದ್ದಾಗ ನಿಮ್ಮ ಪರವಾಗಿ ಇನ್ನೊಬ್ಬರು ಶ್ರಾದ್ದ ಮಾಡ್ತಕ್ಕಂಥದ್ದು ತುಂಬ ದುಃಖ, ಶೋಚನೀಯ. ಮತ್ತು ನಿಮ್ಮದೇ ಆದ ಗೋತ್ರದವರಿಂದ ನಾವು ಶ್ರಾದ್ದ ಕಾರ್ಯ ಮಾಡ್ತೀವಿ. ಒಂದು ಕಾರ್ಯಕ್ಕೆ ಇಷ್ಟು ಅಂತ ಹಣ ವಸೂಲು ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯಿಂದವರು ಹುಟ್ಕೊಂಡಿದ್ದಾರೆ. ಈ ಕಾರ್ಯಗಳನ್ನು ಮಾಡೋಕ್ಕಾಗಲ್ಲ ಅಂದರೆ ದುಡ್ಡು ಕೊಟ್ಬಿಟ್ರೆ ನಾವೇ ಮಾಡ್ತೀವಿ. ಸುಮಾರು ಒಂದಕ್ಕೆ 1-1.5 ಲಕ್ಷ ತೊಗೊತಾ ಇದ್ದಾರೆ. ಇದು ತುಂಬ ಹಣದ ಆಸೆ. ಪುರೋಹಿತರು ಬಿಡಬೇಕು. ಕರ್ತೃಗಳು ಜೀವಂತವಿದ್ದಾಗ ಅವರಿಗೆ ಮಾಡಲು ಶಕ್ಯ ಇದ್ದಾಗ ಅವರಲ್ಲಿ ಆಸಕ್ತಿ ಇದ್ದಾಗ ಮಾಡಬೇಕೇ ವಿನ ನಿಮ್ಮ ತಂದೆ ತಾಯಿಗಳ ಋಣವನ್ನು ಬೇರೆಯವರು ತೀರಿಸೋದು ಹಣದಿಂದ ಅದು ಅಸಾಧ್ಯ ಆಗತ್ತೆ. ಆದ್ದರಿಂದ ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡಲು ನೀವು ಉತ್ತೇಜನವನ್ನು ಕೊಡಬೇಡಿ ಅಂತ ಪ್ರಾರ್ಥನೆ. ಮತ್ತು ಈ ಆಹಾರ ಮಠಗಳಲ್ಲಿ ಕೂಡ ಅಷ್ಟೇ, ಎಷ್ಟು ಜನ ಬರ್ತಾರೆ ಅಂತ ಲೆಕ್ಕಾಚಾರ ಇಲ್ಲ. ಆ ಅಡುಗೆ ಮಾಡೋದಕ್ಕೆ ಅಡುಗೆಯವರು ಸಿಕ್ಕಿರೋದಿಲ್ಲ, ಅಡುಗೆ ಬಡಿಸೋರು ಇರೋದಿಲ್ಲ. ಅಂದರೆ ಪ್ರತಿದಿನ ಅಂದಾಜು ಎಷ್ಟು ಜನ ಬರ್ತಾರೆ, ಎಷ್ಟು ಅಡುಗೆ ಬೇಕಾಗುತ್ತೆ, ಎಷ್ಟು ಜನ ಬಡಿಸ್ಬೇಕಾಗತ್ತೆ ಲೆಕ್ಕ ಇಟ್ಕೋಬೇಕು. ಸಾಮಾನ್ಯವಾಗಿ ಎಲ್ಲ ಪಿತೃ ಕಾರ್ಯ ಮಾಡ್ತಕ್ಕಂಥವ್ರು ವಯೋವೃದ್ಧರು, ವಯಸ್ಸಾಗಿರೋರೆ. ಅವರಿಗೆ ರಕ್ತದ ಒತ್ತಡ ಇರುತ್ತೆ, ಮತ್ತು ಮಧುಮೇಹ, ಶುಗರ್ ಇರುತ್ತೆ, BP ಇರುತ್ತೆ. ಆದ್ದರಿಂದ 2 ಗಂಟೆ 3 ಗಂಟೆ ಆದರೂ ಕೂಡ ತೀರ್ಥ ಪ್ರಸಾದ ಸಹ ಮಾಡೋದಿಲ್ಲ. ಆದ್ದರಿಂದ ದಯವಿಟ್ಟು ಕಾರ್ಯವನ್ನು 12 ಗಂಟೆಯಿಂದ ಪ್ರಾರಂಭ ಮಾಡಿ ಅದನ್ನು 2 ಗಂಟೆ ಒಳಗಡೆ ನೀವು ಬಂದಿರತಕ್ಕಂಥ ಕರ್ತೃಗಳಿಗೆ, ಆ ಕುಲ ಬಾಂಧವರಿಗೆ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಬೇಕು. ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಬೇಕು. ಒಬ್ಬರಿಗೋಸ್ಕರ ಒಬ್ಬರು ಕಾಯಿಸೋದಾಗಲಿ, ಒಬ್ಬರಿಗೆ ನಾವು ಅವ್ರು ಬರೋ ತನಕ ಮಾಡಲ್ಲ ಅಂತ ಎಲ್ಲರನ್ನೂ
ಸಾವಿರಾರು ಜನ ಕೂತಿರ್ತಾರೆ, ಇಲ್ಲ ಅವ್ರು ದುಡ್ಡು ಕೊಟ್ಟಿದ್ರೆ ಅವ್ರು ಬರಬೇಕು, ಅವ್ರು ಬರೋ ತನಕ ನಾವು ಪ್ರಸಾದ ವ್ಯವಸ್ಥೆ ಮಾಡಲ್ಲ ಅಂತ. ಇದು ತುಂಬ ವಿಷಾದನೆ. ಅದರಿಂದ ಪ್ರತಿಯೊಬ್ಬ ಮಠಗಳವರು ಕೂಡ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಯಾಕೆಂದರೆ ಮಠದ ಉದ್ದೇಶವೇ ಧರ್ಮವನ್ನು ರಕ್ಷಿಸುವುದು. ಧರ್ಮೋ ರಕ್ಷತೆ ರಕ್ಷತಃ ಎಂಬಂತೆ ಅವರ ಕರ್ತವ್ಯ ಆಗಿದೆ. ಆದರೆ ಈ ಕರ್ತವ್ಯ ಲೋಪವನ್ನು ಮಾಡಬಾರದು. ಸಾವಧಾನವಾಗಿ ಎಚ್ಚರಿಕೆಯಿಂದ ಪ್ರತಿಯೊಬ್ಬರಿಗೂ ತೃಪ್ತಿಯಾಗುವಂತೆ, ಮನಸ್ಸು ಸಂತೋಷವಾಗುವಂತೆ ಈ ಒಂದು ಪಿತೃ ಕಾರ್ಯವನ್ನು ಮಠಗಳ ವ್ಯವಸ್ಥಾಪಕರು ಮಾಡಬೇಕು. ಮತ್ತು ಆ ಒಂದು ವ್ಯವಸ್ಥೆಯ ನಂತರ ಪಿಂಡ ಪ್ರದಾನವನ್ನು ಸೂಕ್ತವಾದ ವಿತರಣೆ ವ್ಯವಸ್ಥೆ ಮಾಡಬೇಕು. ಏನು ಅಂದರೆ ಭಾಳಷ್ಟು ಕಡೆ ಇದಾಗ್ತದೆ. ಒಂದು ಮೋರಿಯಲ್ಲಿ ಹಾಕೋದು, ಅಥವಾ ಒಂದು ಪೈಪ್ ತೆಗೆದು ಹಾಕೋದು, ಒಂದು ಗುಂಡಿ ತೋಡು ಹಾಕೋದು, ಅದು ಮಾಡಬಾರ್ದು. ಏಕೆಂದರೆ ಪಿಂಡ ಪ್ರದಾನ ಮಾಡೋ ಉದ್ದೇಶವೇ ತೃಪ್ತಿಗಾಗಿ. ಆದರೆ ಎಲ್ಲ ಮಾಡಿದ ಪಿಂಡನ ಒಂದೇ ಕಡೆ ಹಾಕಿಸ್ತಾರೆ. ಅದು ಏನು ಅನ್ನೋದು ಇದುವರೆಗೂ ನಾನು ಅನೇಕ ಸಲ ಇದರ ಬಗ್ಗೆ ಅನೇಕ ಮಠಗಳಲ್ಲಿ ಮತ್ತು ಮಠಾಧೀಶರು ಕೂಡ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಯಾರು ಮಠಗಳಿದೆ ಈ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಪಿಂಡ ಪ್ರದಾನಕ್ಕೆ ಸೂಕ್ತವಾದ ಜಾಗವನ್ನು ನೀವು ಮಾಡಿಸಬೇಕು. ಯಾಕೆಂದರೆ ಶ್ರದ್ಧಾಭಕ್ತಿಯಿಂದ ಮಾಡಿದ ಪಿಂಡ ಅದು ಹೇಗೆ ಸದ್ವಿನಿಯೋಗ ಆಗ್ತಾ ಇಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಅನುಸರಣೆ ಮಾಡಬೇಕಾಗತ್ತೆ. ಆದ್ದರಿಂದ ದಯವಿಟ್ಟು ಈ ಒಂದು ದೇವರ ಪೂಜೆಯನ್ನು ಬಿಟ್ಟರೂ ಪಿತೃಪಕ್ಷದ ಪೂಜೆಯನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಹಿಂದೂಗಳು ಕೂಡ ಮಾಡ್ತಾರೆ ಈ ಪಿತೃಪಕ್ಷದಲ್ಲಿ ಈ ಪೂರ್ವಜರ ಸ್ಮರಣೆಯನ್ನು. ಅದು ಅವರ ಋಣವನ್ನು ತೀರಿಸುವುದಕ್ಕಾಗಿ. ಏಕೆಂದರೆ ನಮ್ಮಲ್ಲಿ ಋಣ ಇದೆ ಮತ್ತು ಪುನರ್ಜನ್ಮ ಅನ್ನೋದಿದೆ. 84 ಲಕ್ಷ ಜೀವಕೋಟಿಗಳಲ್ಲಿ ನಾವು ಇದ್ದೀವಿ. ನಾವು ಮಾಡಿದ ಕರ್ಮಗಳಿಂದಲೇ ನಾವು ಆ ಜೀವಿಗಳಲ್ಲಿ ಜನಿಸ್ತೀವಿ. ನಾವು ಏನು ಪಿತೃ ಕಾರ್ಯ ಮಾಡ್ತೀವಿ ಆ ಪುಣ್ಯ ಆ ಜೀವಿಗಳಿಗೆ ಹೋಗುತ್ತೆ. ಯಾವುದೇ ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಮಾನವ ರೂಪದಲ್ಲಿ ಪುನರ್ಜನ್ಮ ಎತ್ತಿದರೂ ಕೂಡ ನೀವು ಮಾಡಿದ ಪಿತೃಪಕ್ಷದ ಪುಣ್ಯ ಅವರಿಗೆ ನೇರವಾಗಿ ತಲುಪುತ್ತೆ. ಆದ್ದರಿಂದ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಇದರ ಪ್ರಕಾರ ಮಾನವನು ಜೀವಿಸಬೇಕು. ಧರ್ಮದಲ್ಲಿ ಬಾಳಬೇಕು, ಅರ್ಥ ಹಣವನ್ನು ನ್ಯಾಯವಾಗಿ ಸಂಪಾದನೆ ಮಾಡಬೇಕು, ಕಾಮ ಈ ಸಂತಾನಾಭಿವೃದ್ಧಿ ಮತ್ತು ಮೋಕ್ಷ ಇದು ಜೀವಿತದ ಸಾಧನೆಗಳು. ಇದರಂತೆ ನಾವು ಬದುಕಬೇಕೇ ವಿನಃ ಆದರೆ ಇತ್ತೀಚೆಗೆ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದಕ್ಕೆ ಮಾನ್ಯತೆ ಇಲ್ಲ. ಆದ್ದರಿಂದ ನಾವು ನಮ್ಮ ಧರ್ಮವನ್ನು ಉಳಿಸಬೇಕಾದರೆ ಧಾರ್ಮಿಕವಾಗಿ ಮತ್ತು ನಮ್ಮ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇರಬೇಕು, ಅದನ್ನು ಪಾಲಿಸಬೇಕು. ನಾವು ಮಾಡಿದರೆ ನಮ್ಮ ಕಿರಿಯರು ಅನುಕರಣೆ ಮಾಡ್ತಾರೆ, ಹೀಗೆ ಮಾಡ್ತಾ ಇದ್ವಿ ಅಂತ. ಆದ್ದರಿಂದ ಈ ಪಿತೃ ಕಾರ್ಯವನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಮತ್ತು ಆ ಪುಣ್ಯ ಪ್ರದಾನವನ್ನು ಪಡ್ಕೋಬೇಕು. ವಂಶಾಭಿವೃದ್ಧಿ ಆಗತ್ತೆ, ಗೋತ್ರಗಳು ಬೆಳೆಯುತ್ತೆ, ಈ ಸಂಸ್ಕೃತಿ ಉಳಿಯುತ್ತೆ. ಇದಕ್ಕೆ ಕಾರಣ ಪಿತೃಪಕ್ಷದ ಈ ಋಣಗಳನ್ನು ತೀರಿಸೋದು ಪ್ರತಿಯೊಬ್ಬ ಮಾನವನ ಒಂದು ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ಅವನು ಪಾಲನೆ ಮಾಡಬೇಕಾಗತ್ತೆ. ಹೀಗೆ ಪ್ರತಿಯೊಬ್ಬರು ಕೂಡ ತನ್ನ ಒಂದು ಏಳಿಗೆಗೆ ತನಗೆ ಶ್ರಮಿಸಲು ತನ್ನ ಜನ್ಮ ಕೊಟ್ಟವರಿಗೆ ಈ ಒಂದು ಋಣವನ್ನು ತೀರಿಸದೆ ಅವರನ್ನು ತೃಪ್ತಿಪಡಿಸಬೇಕು ಅಂತ ತಿಳಿಸುತ್ತಾ ಪಿತೃಪಕ್ಷದ ಈ ಒಂದು ಕಾರ್ಯವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಗೌರವದಿಂದ ಮಾಡಿ. ಕೇವಲ ಒಂದು ಕಾಟಾಚಾರಕ್ಕಾಗಿ, ಡಾಂಬಿಕತನಕ್ಕಾಗಿ ಮಾಡೋಕ್ಕಾಗಬೇಡಿ. ಮತ್ತೊಂದು ದುರಂತ ಅಂದರೆ ಇತ್ತೀಚೆಗೆ ಮೊಬೈಲ್ಗೆ ಹೇಳ್ಬಿಡಿದೆ. ಪ್ರತಿಯೊಂದು ಮೊಬೈಲ್ ಪಿತೃ ಕಾರ್ಯದ್ದು ಅಷ್ಟೇ. ಒಂದು ಹಸುವಿಗೆ ಬಾಳೆಹಣ್ಣು ಕೊಡ್ತಾಯಿದ್ರೆ ಆ ಫೋಟೋನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ವಾಟ್ಸಪ್ ಒಳಗೆ ಹಾಕೋದು. ಇದು ಅತ್ಯಧಿಕ ಆಗ್ತಾಯಿದೆ. ಕೊಡುವುದು ಒಂದು ಬಾಳೆಹಣ್ಣು, ಆದರೆ ಅದನ್ನು ನಾನು ಪಿತೃ ಕಾರ್ಯ ಮಾಡಿದೆ ಅಂತ ಇಡೀ ಪ್ರಪಂಚಕ್ಕೆ ಮೊಬೈಲ್ ಮೂಲಕ ತೋರಿಸಿ ನೆಂಟರಿಗೆ ಒಂದು ತೋರಿಸೋದು ಅಂತ್ಯ ದುಃಖಕರ. ಒಂದು ಬಾಳೆಹಣ್ಣು ಅಥವಾ ಒಂದು ಚೂರು ಆಹಾರ ಕೊಟ್ಟು ಏನು ಇಡೀ ಇದಕ್ಕೆ ವ್ಯಕ್ತಪಡಿಸೋ ದುರಂತ. ಮತ್ತೊಂದು ವಿಷಯ, ಯಾರಾದರೂ ನಮಗೆ ಬ್ರಾಹ್ಮಣಾರ್ಥಕ್ಕೆ ಸಿಗಲಿಲ್ಲ ಅಂದರೆ ಗೋಗ್ರಾಸ ಕೊಡ್ಬೋದು. 33 ಕೋಟಿಗಳ ದೇವತಾ ಸನ್ನಿಧಾನ ಗೋಮಾತೆಯಲ್ಲಿರುತ್ತೆ. ಆ ಗೋಮಾತೆಗೆ ನಾವು ನಮ್ಮ ಒಂದು ಗೋಗ್ರಾಸವನ್ನು ಕೊಡೋದ್ರೊಳಗೆ ಪಿತೃ ಕಾರ್ಯದ ಸಮಸ್ತ ಪುಣ್ಯವು ಕೂಡ
ಸಿಗತ್ತೆ. ಯಾಕೆಂದರೆ ಬ್ರಾಹ್ಮಣಾರ್ಥಕ್ಕೆ ಸಿಗೋದು ತುಂಬ ಕಷ್ಟ, ನಗರಗಳಲ್ಲಂತೂ ಸಿಗೋದೇ ಇಲ್ಲ. ಮತ್ತು ಬ್ರಾಹ್ಮಣಾರ್ಥಕ್ಕೆ ಬಂದವರು ಸಹಿತ ಒಂದೇ ಕಡೆ ಬ್ರಾಹ್ಮಣಾರ್ಥ ಮಾಡಬೇಕು. ಕೆಲವು ಕಡೆ ನಾನು ಗಮನಿಸಿದಾಗೆ ಒಂದು ಕಡೆ ಅರ್ಧ ಊಟ ಮಾಡ್ತಾರೆ, ಅರ್ಜೆಂಟ್ ಫೋನ್ ಅಂತ ಹೊಟ್ಟೋಗ್ಬಿಡ್ತಾರೆ. ಇನ್ನೊಂದು ಕಡೆ ಅದೇ ಇದರೊಳಗಡೆ ಇನ್ನೊಂದು ಕಡೆ ಬ್ರಾಹ್ಮಣಾರ್ಥಕ್ಕೆ ಕೂತ್ಕೊತಾರೆ. ದಯವಿಟ್ಟು ತಾವು ಮಾಡ್ತಕ್ಕಂಥದ್ದು ಧರ್ಮಕ್ಕೆ ವಿರುದ್ಧ. ಬ್ರಾಹ್ಮಣಾರ್ಥಕ್ಕೆ ಬಂದವರು ಒಂದೇ ಬ್ರಾಹ್ಮಣಾರ್ಥವನ್ನು ಮಾಡಿ, ಮತ್ತು ಇಲ್ಲಿ ತ್ರಿಮತಸ್ಥರಿಗೂ ಅಡ್ಜಸ್ಟ್ ಆಗುವ ಹಾಗೆ ಕೆಲವು ವೇಷಭೂಷೆಗಳನ್ನು ಬದಲಾಯಿಸ್ತಾರೆ. ಮುದ್ರೆಯವರಿದ್ದಾಗ ಮಾಧ್ವರದಾಗ ಮುದ್ರೆ ಹಾಕ್ಕೊತಾರೆ, ಅಯ್ಯಂಗಾರ ಅಂದರೆ ನಾಮ ಹಾಕ್ಕೊತಾರೆ, ಹೀಗೆ ಮತ್ತು ವಿಭೂತಿಗೆ ಬಳ್ಕೊತಾರೆ. ಅದು ಬಿಡಬೇಕು. ದಯವಿಟ್ಟು ಈ ಪುರೋಹಿತರು ಮತ್ತು ಈ ಒಂದು ಶ್ರಾದ್ದ ಕ್ರಿಯೆ ಮಾಡ್ತಕ್ಕಂಥರು ಈ ಡಾಂಬಿಕತನ ವೇಷಭೂಷೆಯನ್ನು ತ್ಯಜಿಸಿ ಯಾವುದು ಇದೆ ಅದನ್ನು ಪಾಲನೆ ಮಾಡಬೇಕು. ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ರು, ಅವರು ಯಾವುದನ್ನು ಗೊತ್ತಿಲ್ಲ, ಮುದ್ರೆಯನ್ನು ಹಾಕ್ಕೊಂಡ್ರು, ವಿಭೂತಿನ ಹಾಕ್ಕೊಂಡು ನಾಮನ ಹಾಕ್ಕೊಂಡ್ರು. ನಾನು 3 ಬ್ರಾಹ್ಮಣರ ಪ್ರತೀಕ ಅಂತ, ಹಾಸ್ಯಾಸ್ಪದ. ಹೀಗೆ ಯಾವುದು ಗೋತ್ರ ಹುಟ್ಟಿದ್ದಾರೆ, ಅಲ್ಲಿ ಯಾವ ಮತದಲ್ಲಿ ಹುಟ್ಟಿದ್ದಾರೆ, ಮಾಧ್ವರು, ಸ್ಮಾರ್ತರು, ಅಯ್ಯಂಗಾರು, ಅದನ್ನು ಬಳಸಿ 3 ಬಳಕೊಂಡು ನಾನು ಶ್ರಾದ್ದ ಮಾಡ್ತೀನಿ ಅಂತ ಸಿಕ್ಕಿದ್ರು. ಆತ್ಮೀಯ ಸ್ನೇಹಿತರೆ, ಅವರು ತುಂಬ ಹಾಸ್ಯಾಸ್ಪದವಾಗತ್ತೆ. ಮತ್ತು ಹೀಗೆ ಆ ಒಂದು ಪಿತೃ ಕಾರ್ಯದಲ್ಲಿ ಮಾಡುವಾಗ ಕೆಲವು ವಸ್ತುಗಳನ್ನು ಮನೆಗೆ ತೊಗೊಂಡು ಹೋಗ್ತಾರೆ, ಪಾರ್ಸಲ್ ಥರ ಕಟ್ಕೊಂಡು ಹೋಗ್ತಾರೆ. ಅದು ಬೇಡ, ಅಲ್ಲಿಗೆ ಇರಬೇಕೇ ವಿನಃ ಆ ಒಂದು ತೊಗೊಂಡೋಗ್ತಕ್ಕಂಥದ್ದು. ಮತ್ತು ಇದು ಜಾಲಿ ಉದಾಹರಣೆ ಒಂದು ಅಂತರ. ಪಿತೃ ಕಾರ್ಯವೇ ಬೇರೆ ಮತ್ತು ಊಟದ ವ್ಯವಸ್ಥೆ, ಭೋಜನವೇ ಬೇರೆ. ಇದು ಪಾರ್ಟಿ ಥರ ತೊಗೊಂಡ್ಬಿಡ್ತಾರೆ. ಪಾರ್ಟಿಯಂತೆ ಭಾವಿಸದೆ ದೇವತಾ ಕಾರ್ಯ ಅಂತ ತಿಳಿದು ಮಾಡಬೇಕೇ ವಿನಃ ಕೇವಲ ಬಂಧುಗಳಿಗೆ ಅದನ್ನು ಪಾರ್ಟಿ ಥರ ಮಾಡೋದು ಪಿತೃ ಪಕ್ಷ ತುಂಬ ಅನ್ಯಾಯ ಮಾಡಬಾರ್ದು. ಮತ್ತೊಂದು, ಈ ಪಿತೃ ಕಾರ್ಯದಲ್ಲಿ ಕೇವಲ ಸಂಬಂಧಿಕರ ಮಾತ್ರ ಇರಬೇಕು. ಬೇರೆಯವರನ್ನು ಈ ಭೋಜನಕ್ಕೆ, ತೀರ್ಥ ಪ್ರಸಾದಕ್ಕೆ ಆಹ್ವಾನ ಮಾಡ್ಕೋಬಾರ್ದು, ಅವರಿಗೆ ಅವಕಾಶವಿಲ್ಲ. ಆದ್ದರಿಂದ ಪಿತೃ ಕಾರ್ಯದಲ್ಲಿ ಯಾರು ತಮ್ಮ ಸಂಬಂಧಿಕರಿದ್ದರೆ ಅವರನ್ನು ಮಾತ್ರ ಊಟಕ್ಕೆ, ತೀರ್ಥ ಪ್ರಸಾದಕ್ಕೆ ಆಹ್ವಾನಿಸಬೇಕು. ಮತ್ತು ಪಿತೃ ಕಾರ್ಯದ ಒಂದು ಋಣವನ್ನು ಊಟದ ಸಮಯದಲ್ಲಿ ಪಾಯಸ ಮತ್ತು ಅನ್ನ ಇರುತ್ತೆ, ಅದನ್ನು ಅವರಿಗೆ ಮಾತ್ರ ಬಡಿಸಬೇಕು, ಎಲ್ಲರಿಗೂ ಹಾಕುವ ಹಾಗಿಲ್ಲ. ಪಿತೃ ಕಾರ್ಯ ಇರತಕ್ಕಂಥ ತುಂಬ ಶ್ರದ್ಧೆಯಿಂದ ದೇವತಾ ಪ್ರಸಾದ ಇದ್ದ ಹಾಗೆ ಅದನ್ನು ಎಲ್ಲರಿಗೂ ಹಂಚುವ, ಎಲ್ಲರಿಗೂ ಆಹ್ವಾನ ಕೊಡುವ ಒಂದು ಮೋಜು ಮಸ್ತಿಗಾಗಿ ಪಿತೃ ಕಾರ್ಯವನ್ನು ಮಾಡಬಾರ್ದು. ಇದನ್ನು ತಿಳಿಸುತ್ತಾ ಎಲ್ಲರೂ ಮಾಡ್ತಕ್ಕಂಥ ಒಂದು ನಮ್ಮ ಋಣವನ್ನು, ಯಾಕೆಂದರೆ ಪುನರ್ಜನ್ಮ ಅಂತ ಪ್ರತಿಯೊಬ್ಬರಿಗೂ ಇದೆ. ನಾವು ಮಾಡ್ತಾ ಪ್ರತಿಯೊಂದು ಕರ್ಮವೂ ನಮ್ಮನ್ನೇ ಅನುಸರಿಸುತ್ತೆ. ಒಳ್ಳೆಯ ಜೀವನ ಬೇಕು ಅಂದರೆ ನಮ್ಮನ್ನು ನಾವು ಶ್ರದ್ಧೆಯಲ್ಲಿ ಮಾಡಿದಾಗ ನಮಗೆ ಒಳ್ಳೆಯ ಜೀವನ ಸಿಗುತ್ತೆ. ಜೈನ ಸಿದ್ಧಾಂತದಲ್ಲಿ ಪುನರ್ಜನ್ಮದ ಬಗ್ಗೆ ಹಲವಾರು ಕಥೆಗಳಿದೆ. ನಮ್ಮಲ್ಲೂ ಪುನರ್ಜನ್ಮದ ಬಗ್ಗೆ ಹಲವಾರು ಕಥೆಗಳಿದೆ. ಆ ಪುನರ್ಜನ್ಮ ಅನ್ನೋದು ಇದ್ದೇ ಇದೆ. 84 ಜೀವಿಗಳಲ್ಲಿ, ಯೋನಿಗಳಲ್ಲಿ ನಾವು ಯಾವಾಗ ಯಾವ ರೀತಿ ಹುಡ್ತೀವಿ ಅನ್ನೋದು ಗೊತ್ತಿಲ್ಲ. ನಮ್ಮ ಕರ್ಮಾನುಸಾರ ನಮ್ಮ ಪುನರ್ಜನ್ಮ ಆಗುತ್ತೆ. ಅದರಿಂದ ನಾವು ಒಳ್ಳೆಯ ಜನ್ಮ ಪಡಿಬೇಕಾದ್ರೆ ಪಿತೃ ಕಾರ್ಯದಲ್ಲಿ ಲೋಪದೋಷವನ್ನು ಮಾಡಬಾರ್ದು. ಸಮಯಕ್ಕೆ ತಕ್ಕ ಪಾಲನೆಯಾಗಬೇಕು. ತೀರ್ಥ ಪ್ರಸಾದಕ್ಕೆ ನಿಗದಿಯಾದ ವೇಳೆಗೆ ಬರಬೇಕು. ಎಲ್ಲ ಸರಳಕರಣಗಳೊಂದಿಗೆ ಸಿದ್ಧರಾಗಿ ಈ ತರ್ಪಣ ಕಾರ್ಯದಲ್ಲಿ ತೊಡಗಿಸಬೇಕು. ಒಬ್ಬರಿಂದಾಗಿ ಆ ಸಮೂಹಕ್ಕೆ, ಆ ಗುಂಪಿಗೆ ಒಂದು ತಡ ಮಾಡೋದು ಸರಿಯಲ್ಲ. ಮತ್ತು ಈ ಒಂದು ಕಾರ್ಯದಲ್ಲಿ ತಮ್ಮನ್ನು ಯಾರು ಆಹ್ವಾನ ಕೊಡ್ತಾರೆ ಎಲ್ಲರಿಗೂ ಈ ಒಂದು ಮುಕ್ತವಾಗಿರುತ್ತೆ. ಈ ಮಹಾಲಯ ಅಮಾವಾಸ್ಯೆ ಒಂದು ಎಲ್ಲರೂ ಮಾಡ್ತಾರೆ. ಆ ಜನಕ್ಕೆ ತಕ್ಕಂತೆ ಅನುಕೂಲಗಳನ್ನು ಆ ಮಠದ ವ್ಯವಸ್ಥಾಪಕರು ಮಾಡ್ಕೋಬೇಕು. ಮತ್ತು ಅದಕ್ಕೆ ಬೇಕಾದ ದವಸ ಧಾನ್ಯಗಳು, ಆಹಾರ ಪದಾರ್ಥಗಳು ಸಿದ್ಧ ಮಾಡ್ಕೋಬೇಕಾಗುತ್ತೆ. ಕಾರ್ಯಕ್ರಮದ ನಂತರ ಅವರ ಒಂದು ಆಶೀರ್ವಾದವನ್ನು ಪಡೆಯಬೇಕಾಗತ್ತೆ. ಹೀಗೆ ಪಿತೃಪಕ್ಷ ಅಂತಕ್ಕಂಥದ್ದು ನಮ್ಮ ಪೂರ್ವಜರನ್ನು ಸ್ಮರಿಸುವುದು ಮತ್ತು ಮುಂದಿನ ಜನ್ಮದಲ್ಲಿ ನಾವು ಅವರ ಆಶೀರ್ವಾದವನ್ನು, ಸದ್ಗತಿಯನ್ನು ಪಡೆಯಬೇಕಾಗತ್ತೆ. ಹೀಗೆ ದೇವರ ಮತ್ತು ಋಷಿಗಳ ಪಿತೃರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು ಅಂತ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಶ್ರದ್ಧಾ ಭಕ್ತಿಯಲ್ಲಿ
ತಮ್ಮ ಏನೇ ಕೆಲಸ ಇದ್ದರೂ ಕೂಡ ಒಂದು ದಿನ ಆ ಪಿತೃಗಳಿಗೆ ಒಂದು ಸಮರ್ಪಿತವಾಗಿರಿ, ಆ ಪಿತೃಗಳ ಒಂದು ಪಿತೃ ಕಾರ್ಯವನ್ನು ಶ್ರಾದ್ದ ಮಾಡುವಂತ ಕೇಳ್ಕೊತಾ ಇದ್ದೀನಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಅದರಿಂದ ಪ್ರತಿಯೊಬ್ಬ ಧರ್ಮೀಯರು ಕೂಡ ಆಯಾ ಧರ್ಮದಲ್ಲಿ ಕೂಡ ಆಚರಣೆಗಳಿದೆ. ಆದರೆ ಹಿಂದೂ ಧರ್ಮದಲ್ಲಿ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಆ ಸ್ಮರಣೆಯನ್ನು ಮಾಡಬೇಕು. ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯನ ಮರೆಯೋದು ಬೇಡ. ನಮ್ಮ ಜವಾಬ್ದಾರಿಯನ್ನು ಯಾಕೆ ನಾವೇನು ಮಾಡ್ತೀವಿ, ನಮ್ಮ ಕೆರಿಯರ್ ಗಮನಿಸ್ತಾರೆ, ನಮ್ಮ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾರೆ. ಅನುಕರಣೆ ಎಲ್ಲರಿಗೂ ಆಗತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಅನುಕರಣೆ ಮಾಡೋದ್ರಿಂದ ಪ್ರತಿಯೊಬ್ಬರು ತಮ್ಮ ಮುಂದಿನ ಭವಿಷ್ಯದಲ್ಲಿ ಈ ನಮ್ಮ ತಂದೆ ಮಾಡ್ತಾಯಿದ್ರು, ನಮ್ಮ ತಾತ ಹೀಗೆ ಮಾಡ್ತಾಯಿದ್ರು ಅಂತ ಅಂದ್ಕೊತಾರೆ. ಅದರಿಂದ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಶ್ರದ್ಧೆ ಇರಲಿ, ಗೌರವ ಇರಲಿ, ಮತ್ತು ಒಂದು ತಾಳ್ಮೆಯಲ್ಲಿ ಕೋಪ ಮಾಡಿಕೊಳ್ಳುವುದು, ಕೂಗಾಡುವುದು, ಕಿರುಚಾಡುವುದು, ಶಾಂತ ರೀತಿ ಇರೋದೇ ಇಲ್ಲ. ಅದನ್ನು ಬಿಡಬೇಕು. ತಾನೇ ಎಲ್ಲ ತಿಳಿದವಂತೆ ಆರ್ಭಟಿಸುವುದು ತುಂಬ ದುಃಖಕರ. ಮತ್ತು ಕೇವಲ ತನ್ನ ಒಂದು ಸ್ವಾರ್ಥಕ್ಕಾಗಿಯೇ ಒಂದು ತರ್ಪಣ, ಇತರರನ್ನು ಕರೆಯದೇ ಮಾಡೋದು, ಸೋದರರಿರ್ಬೋದು, ಸಂಬಂಧಿಕರಿರ್ಬೋದು, ತನ್ನೇ ಮಾಡ್ತಕ್ಕಂಥದ್ದು ತಪ್ಪು. ಇದು ಎಲ್ಲಿ ಹಿರಿಯರಿರ್ತಾರೆ ಎಲ್ಲರನ್ನೂ ಕರಿಬೇಕು. ಎಲ್ಲರಿಗೂ ಗೌರವ ಕೊಡಬೇಕು. ಏಕವಚನ ಪ್ರಯೋಗ ಮಾಡ್ತಕ್ಕಂಥದ್ದು, ಹೀಯಾಳಿಸುವುದು, ಇವನ್ನು ಖಂಡಿಸುವುದು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಆತ್ಮಗೌರವ ಅಂತ ಇರುತ್ತೆ. ಆತ್ಮಗೌರವ ಪೂರ್ವಕವಾಗಿ ದೊಡ್ಡವರು ಈ ಒಂದು ಕಾರ್ಯದಲ್ಲಿ ತನ್ನ ದೊಡ್ಡ ಗುಣವನ್ನು ತೋರಿಸ್ಬೇಕಾಗತ್ತೆ. ಹಿರಿಯರಿಗೆ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಕನಿಷ್ಠ ಪ್ರತಿಯೊಬ್ಬ ಮನುಷ್ಯನು ಕೂಡ ಗಾಯತ್ರಿ ಜಪವನ್ನು ಮಾಡಬೇಕಾಗತ್ತೆ. ಸಂಧ್ಯಾವನೆ ಪೂರ್ತಿ ಮಾಡೋಕ್ಕಾಗದೇ ಹೋದರೂ ಕೂಡ ದಿನಕ್ಕೆ 10 ಸಲ ಆದರೂ ಗಾಯತ್ರಿ ಜಪ ಮಾಡಿದರೆ ಮಾತ್ರ ಆ ಒಂದು ಬ್ರಾಹ್ಮಣರಿಗೆ ಆ ಒಂದು ತೇಜಸ್ಸು, ಶಕ್ತಿ ಇರುತ್ತೆ. ಅದರಿಂದ ಎಲ್ಲದಕ್ಕೂ ಒಂದೊಂದು ನೀತಿ ನಿಯಮ ಇದೆ. ನಮ್ಮ ಎಲ್ಲ ಸುಖ ದುಃಖಗಳು ಕಾರಣ ನಾವು ಮಾಡ್ತಕ್ಕಂಥ ಕೆಲಸಗಳೇ. ಕೆಟ್ಟ ಕೆಲಸ ಮಾಡಿದ್ರೆ ನಮಗೆ ಕೆಟ್ಟದ್ದಾಗತ್ತೆ, ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮ ಪಾರಂಪರೆ ಒಳ್ಳೆಯದಾಗತ್ತೆ ಅಂತ ತಿಳಿಯುತ್ತಾ ನಂಬಿಕೆಯಲ್ಲಿ, ಶ್ರದ್ಧೆಯಲ್ಲಿ, ಗೌರವದಲ್ಲಿ, ಪರಸ್ಪರ ವಿಷಯಗಳಿಗೆ ಮತ್ತು ವಿಶ್ವಾಸದಿಂದ ಮಾಡಿ ಒಂದು ಬಲವಂತಕ್ಕೆ ಈ ಒಂದು ಶ್ರದ್ಧೆ ಇಲ್ಲದೆ ಹೋದರೆ ಶ್ರಾದ್ದ ವ್ಯರ್ಥವಾಗತ್ತೆ ಅಂತ ತಿಳಿಸೀನಿ. ಇಂತಿ ಯಲಹಂಕದ KS ವಿಜಯ್ ಕುಮಾರ್, VK ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತ ದರ್ಶನ ಮಾಲಿಕೆಯಲ್ಲಿ ಪಿತೃಪಕ್ಷದ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ದಯಮಾಡಿ ಪ್ರತಿಯೊಬ್ಬರು ವಿಚಾರ ಮಾಡಿ ವಿವೇಕದಿಂದ ಯೋಚಿಸಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತಾನೆ. ಇಂತಿ ನಮಸ್ಕಾರಗಳು, ವಂದನೆಗಳು. VK ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.